ಜೀವನವನ್ನು ನಡೆಸ್ತಾ ಇದ್ದರೆ ಅದು ನಾವು ಬದುಕಿದ್ರೂ ಕೂಡ ಅದು ಸತ್ತಂತೆಯೇ. ವೆಜಿಟೇಬಲ್ಸ್, ತರಕಾರಿ ಅಥವಾ ಇನ್ನೊಂದು ವಸ್ತು, ಅದು ವೆಜಿಟೇಟಿವ್ ಲೈಫ್ ಅಂತ ಹೇಳ್ತಾರೆ. ಅದು ಬದುಕಿದ್ರೂ ಕೂಡ ಏನೂ ಉಪಯೋಗ ಇಲ್ಲ. ಅದಕ್ಕೋಸ್ಕರವೇ ವಿವೇಕಾನಂದರು ಹೇಳ್ತಾ ಇರೋದು ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್, ಕಾಂಟ್ರಾಕ್ಷನ್ ಇಸ್ ಡೆತ್. ವಿಕಾಸವೇ ಜೀವನ, ಸಂಕುಚಿತತೆಯೇ ಮರಣ ಎಂದು. ये आकाशवाणी है। मन की बात। माननीय प्रधानमंत्री श्री नरेंद्र मोदी भारत की जनता से साझा करेंगे अपने मन की बात रविवार 25 अक्टूबर सुबह 11 बजे। आकाशवाणी के सभी केंद्र, सभी चैनल इसे प्रसारित करेंगे एक साथ। इसके अतिरिक्त ऑल इंडिया रेडियो की वेबसाइट पर सजीव प्रसारण, FM गोल्ड और उर्दू सर्विस की लाइव स्ट्रीमिंग के माध्यम से। साथ ही इसका प्रसारण दूरदर्शन के नेशनल, न्यूज, डीडी इंडिया और डीडी किसान चैनल पर भी किया जाएगा। आकाशवाणी के सभी क्षेत्रीय चैनल इसका प्रसारण करेंगे रात 8 बजे और दूरदर्शन के सभी क्षेत्रीय चैनलों से मन की बात का प्रसारण किया जाएगा 26 अक्टूबर को सुबह 9 बजे। तो याद रखिएगा 25 अक्टूबर सुबह 11 बजे मन की बात। मैं कुछ भी करूं तुमसे मतलब। तुम्हें नहीं लगता पिछले कुछ दिनों से उनके बिहेवियर में कुछ तब्दीली सी आ गई है? ऐसे में सब यही करते हैं, तीर्थ यात्रा। ये लोग मुझे नहीं देख सकते। आप किससे बातें कर रहे थे? इधर उधर क्या देख रहे हो? मैं तुम्ही से कह रहा हूं, क्या करोगे अब? यदि आप संगीत प्रेमी हैं तो डीडी भारती अवश्य देखें, क्योंकि इसमें भारतीय संगीत की विविधता आप अवश्य देख पाएंगे। ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯಗಳು. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶಕ್ಕೆ ಭೇಟಿ, ನೂತನ ರಾಜಧಾನಿ ಅಮರಾವತಿ ನಿರ್ಮಾಣಕ್ಕೆ ಶಿಲಾನ್ಯಾಸ. ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರಿಂದ ಅರುಣ್ ಜೇಟ್ಲಿ ಭೇಟಿ, ಬರ ಪರಿಹಾರಕ್ಕೆ ಮನವಿ. ದೇಶದ ವಿವಿಧೆಡೆ ದಸರಾ ಸಡಗರ ಸಂಭ್ರಮ, ಆಯುಧ ಪೂಜೆ, ವಿಜಯದಶಮಿ ಆಚರಣೆ. ಹಾಗೂ ಕ್ರಿಕೆಟ್. ಚೆನ್ನೈನಲ್ಲಿಂದು ಭಾರತ ದಕ್ಷಿಣ ಆಫ್ರಿಕಾ ನಡುವೆ 4ನೇ ಏಕದಿನ ಪಂದ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ರಾಜ್ಯದ ನೂತನ ರಾಜಧಾನಿ ಅಮರಾವತಿ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸುವರು. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಪರಿಕಲ್ಪನೆಯಾದ ಅಮರಾವತಿ ನಗರವನ್ನು ನಿರ್ಮಾಣ ಮಾಡಲು ಸಿಂಗಪೂರ್ ಹಾಗೂ ಜಪಾನ್ ತಂತ್ರಜ್ಞಾನದ ನೆರವನ್ನು ಪಡೆಯಲಾಗುತ್ತಿದೆ. ಚಂದ್ರಬಾಬು ನಾಯ್ಡು ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಅಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ತಿರುಪತಿ ವಿಮಾನ ನಿಲ್ದಾಣದಲ್ಲಿ ಗರುಡ ಟರ್ಮಿನಲ್ ಉದ್ಘಾಟನೆಯನ್ನು ಪ್ರಧಾನಿ ಇದೇ ಸಂದರ್ಭದಲ್ಲಿ ನೆರವೇರಿಸಲಿದ್ದಾರೆ. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಪುಷ್ಟಿ ನೀಡುವ ಮೊಬೈಲ್ ಉತ್ಪಾದನಾ ಘಟಕಕ್ಕೆ ತಿರುಪತಿಯಲ್ಲಿ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸುವ ಕಾರ್ಯಕ್ರಮವೂ ಇದೆ. ತಿರುಪತಿಯ ತಿರುಮಲ ದೇವಸ್ಥಾನಕ್ಕೂ ಪ್ರಧಾನಿ ಭೇಟಿ ನೀಡುವರು. ದೇಶದಲ್ಲಿ ಬೇಳೆಕಾಳುಗಳ ದರ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು 5,000 ಮೆಟ್ರಿಕ್ ಟನ್ ದ್ವಿದಳ ಧಾನ್ಯ ಆಮದು ಮಾಡಿಕೊಳ್ಳಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಈ ಸಂಬಂಧ ಉನ್ನತ ಮಟ್ಟದ ಸಭೆಯಲ್ಲಿ ಪರಿಸ್ಥಿತಿ ಪರಾಮರ್ಶಿಸಿದ ನಂತರ ಅವರು ಇದೀಗ ಆಮದಾಗಿರುವ ಬೇಳೆಕಾಳುಗಳಲ್ಲಿ ತಮಿಳುನಾಡು ಹಾಗೂ ಆಂಧ್ರಪ್ರದೇಶ ತಮ್ಮ ಅಗತ್ಯಕ್ಕನುಗುಣವಾಗಿ ದಾಸ್ತಾನು ಪಡೆದು ವಿತರಣೆಗೆ ಮುಂದಾಗಲಿವೆ ಎಂದರು. ಕೇಂದ್ರ ಸರ್ಕಾರ ಬೇಳೆಕಾಳುಗಳ ಬೆಲೆ ನಿಯಂತ್ರಣ ಸಂಬಂಧ ಅಕ್ರಮ ದಾಸ್ತಾನುದಾರರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ರಾಜ್ಯಗಳಿಗೆ ಸೂಚಿಸಿತ್ತು.
ಈ ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ 3,000ಕ್ಕೂ ಅಧಿಕ ದಾಳಿ ನಡೆಸಲಾಗಿದ್ದು 36,000 ಮೆಟ್ರಿಕ್ ಟನ್ನಷ್ಟು ಬೇಳೆಕಾಳು ವಶಪಡಿಸಿಕೊಳ್ಳಲಾಗಿದೆ. ಇದರಿಂದ ಬೇಳೆಕಾಳುಗಳ ಬೆಲೆ ಇಳಿಕೆಯಾಗಲಿದೆ ಎಂದ ಅವರು ಅಕ್ರಮ ದಾಸ್ತಾನುದಾರರ ವಿರುದ್ಧ ಸೂಕ್ತ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದ ಸಚಿವರು ದೆಹಲಿಯ ಸಫಲ್ ಹಾಗೂ ಕೇಂದ್ರೀಯ ಭಂಡಾರ್ ಮಳಿಗೆಗಳಲ್ಲಿ ತೊಗರಿಬೇಳೆ ಪ್ರತಿ ಕೆಜಿಗೆ 120 ರೂಪಾಯಿ ದರದಲ್ಲಿ ಲಭ್ಯವಿದೆ ಎಂದರು. ದರ ಮತ್ತು ದಾಸ್ತಾನು ಮೇಲೆ ನಿಗಾ ವಹಿಸಲು ತಂಡ ರಚಿಸಲಾಗಿದೆ ಎಂದು ಜೇಟ್ಲಿ ತಿಳಿಸಿದರು. ದೇಶೀಯ ಉತ್ಪನ್ನ ಕುಂಠಿತ, ಜಾಗತಿಕ ಮಟ್ಟದಲ್ಲೂ ನಿರೀಕ್ಷಿತ ಪ್ರಮಾಣದ ಉತ್ಪನ್ನದ ಕೊರತೆ ಹಾಗೂ ಅಕ್ರಮ ದಾಸ್ತಾನು ಬೇಳೆಕಾಳುಗಳ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 6 ಕೋಟಿ ರೂಪಾಯಿ ಮೌಲ್ಯದ 4,800 ಕ್ವಿಂಟಾಲ್ ತೊಗರಿಬೇಳೆಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ದ್ವಿದಳ ಧಾನ್ಯ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ನೂತನ ಮಾರ್ಗಸೂಚಿಯಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಅಕ್ರಮವಾಗಿ ದಾಸ್ತಾನಾಗಿರುವ ದ್ವಿದಳ ಧಾನ್ಯಗಳು ಮಾರುಕಟ್ಟೆಗೆ ಬಂದರೆ ಸಹಜವಾಗಿ ಅವುಗಳ ಬೆಲೆ ಕಡಿಮೆಯಾಗುವ ಹಾಗೂ ಕೃತಕ ಅಭಾವ ನೀಗುವ ನಿರೀಕ್ಷೆಯಿದೆ ಎಂದರು. ಸಗಟು ವ್ಯಾಪಾರಿಗಳು ಹಾಗೂ ಮಾಲ್ಗಳಲ್ಲಿ 2,000 ಕ್ವಿಂಟಾಲ್ಗಿಂತ ಅಧಿಕ ಪ್ರಮಾಣದ ತೊಗರಿಬೇಳೆಯನ್ನು ಸಂಗ್ರಹಿಸುವಂತಿಲ್ಲ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಸಂಗ್ರಹಿಸಿಟ್ಟರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮೈಸೂರು, ಕಲಬುರಗಿ, ಮಂಗಳೂರು, ಕಾರವಾರ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ದಾಳಿ ಚುರುಕುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಎಂದರು. ಪಡಿತರ ವ್ಯವಸ್ಥೆ ಬದಲಾವಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ಆಧಾರಿತ ಯಂತ್ರಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವಂತೆ ಮಾಲೀಕರಿಗೆ ಸೂಚಿಸಲಾಗಿದೆ. ಮುಂದಿನ 3 ತಿಂಗಳಲ್ಲಿ ಈ ಕಾರ್ಯ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. ನಮ್ಮ ಪಡಿತರ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರೋದಕ್ಕೆ ನಾವು ಕ್ರಮಗಳು ತಗೊಳ್ತಾ ಇದ್ದೀವಿ. ಒಂದೇನಂತ ಹೇಳಿದ್ರೆ ಕಡ್ಡಾಯವಾಗಿ ಎಲ್ಲ ಕಡೆ ನಾವು ಪಾಸ್ ಮೆಷಿನ್ಗಳನ್ನು, ಪಾಯಿಂಟ್ ಆಫ್ ಸೇಲ್ ಮೆಷಿನನ್ನು ಅಳವಡಿಸೋದಕ್ಕೆ ಈಗ ನಾವು ತೀರ್ಮಾನ ತಗೊಂಡಿದ್ದೀವಿ. ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ತಲೆದೋರಿದ್ದು ಪರಿಹಾರ ಕಾರ್ಯ ಕೈಗೊಳ್ಳಲು ಅಗತ್ಯ ನೆರವು ನೀಡುವಂತೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಗೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ದೆಹಲಿಯಲ್ಲಿ ನಿನ್ನೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯ ಕಳೆದ 5 ವರ್ಷಗಳಿಂದ ಸತತವಾಗಿ ಬರ ಪರಿಸ್ಥಿತಿ ಎದುರಿಸುತ್ತಿದೆ. 30 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಮಳೆ ಕೊರತೆಯಿಂದಾಗಿ 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿಲ್ಲ. ಜಾನುವಾರುಗಳ ಮೇವಿಗೆ ತೀವ್ರ ಕೊರತೆ ಉಂಟಾಗಿದೆ. ಒಟ್ಟಾರೆ ಬೆಳೆ ಹಾನಿಯಿಂದ 15,635 ಕೋಟಿ ರೂಪಾಯಿ ನಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ಪರಿಹಾರ ನಿಧಿ ಮಾರ್ಗಸೂಚಿಯನ್ವಯ 3,850 ಕೋಟಿ ರೂಪಾಯಿ ನೆರವು ನೀಡಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಬೆಂಗಳೂರಿನಲ್ಲಿ ನಿನ್ನೆ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ರೈತರ ಸರಣಿ ಆತ್ಮಹತ್ಯೆ ಮುಂದುವರೆದಿದೆ. ಕೃಷಿ ಸಾಲ ಮನ್ನಾ ಮಾಡಿದರೆ ರೈತರಲ್ಲಿ ಧೈರ್ಯ ತುಂಬಿದಂತಾಗುತ್ತದೆ ಎಂದು ಅವರು ಹೇಳಿದರು. ಬರ ನಿರ್ವಹಣೆ ಸಮರ್ಪಕವಾಗಿಲ್ಲ. ಚಳಿಗಾಲದ ಅಧಿವೇಶನದಲ್ಲಿ ಈ ಕುರಿತು ಸುದೀರ್ಘ ಚರ್ಚೆ ನಡೆಯಬೇಕು ಎಂದು ಆಗ್ರಹಿಸಿದರು. ಒಂದೊಂದು ತಿಂಗಳು 2 ತಿಂಗಳು 3 ತಿಂಗಳಾದರೂ ಇವತ್ತು ಅವರಿಗೆ ಕೂಲಿ ಹಣ ಸಿಗ್ತಾ ಇದೆ. ಈಗ ಬೇರೆ ಕಡೆ ಒಂದು ಗುಳೆ ಹೋಗುವಂಥದ್ದು ಕಾಮನ್ ಆಗಿದೆ. ಬರಗಾಲ ಕಾಮಗಾರಿನೂ ನಡೀತಾ ಇಲ್ಲ. ಈ ಎಲ್ಲ ವಿಚಾರ ಮತ್ತು ಆ ಕಡೆ ಒಂದ್ ಕಡೆ ಕಳಸಾ ಬಂಡೋರಿ ಮಾಧವಿ ವಿಚಾರವಾಗಿ ಹೋರಾಟಗಳು ನಡೀತಾ ಇದ್ದಾವೆ. ಆದ್ರೆ ಇದ್ರ ಬಗ್ಗೆ ಒಂದು ವಿಶೇಷ ಅಧಿವೇಶನ ಕರೀಬೇಕು ಅನ್ನುವಂತ ಒತ್ತಾಯವನ್ನು ನಾವು ಮಾಡಿದ್ವಿ. ಅದಕ್ಕೆ ಏನಾದರೂ ಸರ್ಕಾರದಿಂದ ಒಂದು ಪರಿಹಾರ ಕೊಡುವುದಕ್ಕೆ ಒಂದು ಪ್ರಯತ್ನ ಆಗ್ಬೇಕಂತ ಹೇಳಿ ಒಂದು ತುರ್ತಾದ ಒಂದು ಅಧಿವೇಶನ ಕರೀಬೇಕಂತ ನಾವು ಒತ್ತಾಯ ಮಾಡಿದ್ವಿ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದನ್ನು ನಿಯಂತ್ರಿಸುವಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಸಂದರ್ಭದಲ್ಲಿ ನಮ್ಮ ಇಬ್ಬರು ನಾಯಕರು ತಿಳಿಸಿದಂಗೆ ಗೃಹ ಮಂತ್ರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ. ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಮೂಡುಬಿದಿರೆಯಲ್ಲಿ ಹತ್ಯೆಗೀಡಾದ ಪ್ರಶಾಂತ್ ಪೂಜಾರಿ ಕುಟುಂಬದವರಿಗೆ ರಾಜ್ಯ ಸರ್ಕಾರ ಕೂಡಲೇ 25 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಅಗತ್ಯ ರಕ್ಷಣೆಯನ್ನು ಒದಗಿಸಬೇಕು. ಇಲ್ಲವಾದರೆ ಈ ಸಂಬಂಧ ಹೋರಾಟ ನಡೆಸಲಾಗುವುದು ಎಂದರು. ಭಯಭೀತ ಆಗಿದ್ದಾರೆ. ಮೊದಲು ಮಾತಿಗೆ ಮಾನ ಮರ್ಯಾದೆ ಏನಂದ್ರೆ ಪೊಲೀಸ್ ಕಮಿಷನರ್ ಮೊದಲಲ್ಲಿ ಹೋಗಿ ಒಂದು ವಿಸಿಟ್ ಮಾಡಿ ಬರ್ಲಿ. ಈ ಸಂಗತಿಯನ್ನೇ ಅತ್ಯಂತ ಪ್ರಮುಖವಾಗಿ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಮತ್ತು ಇದರ ಬಗ್ಗೆ ಹೋರಾಟವನ್ನು ನಾವು ರೂಪಿಸ್ತೇವೆ. ಚಿತ್ರದುರ್ಗದಲ್ಲಿ ಶರಣ ಸಂಸ್ಕೃತಿ ಉತ್ಸವ 2015ಕ್ಕೆ ರಾಜ್ಯಪಾಲ ವಜುಭಾಯಿ ವಾಲಾ ನಿನ್ನೆ ಚಾಲನೆ ನೀಡಿದರು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಸೇರಿದಂತೆ ಧರ್ಮದ ನಿಯಮಗಳ ಪರಿಪಾಲನೆ ಅಗತ್ಯ. ಆಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು. धर्म क्या चीज है? वो धर्म का पालन करने के लिए उसका नियम होना चाहिए और नियम का भी 2 पार्ट है, एक यम और एक नियम।
ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಹಾಗೂ ಸಂಸದ ಬಿಎಸ್ ಯಡಿಯೂರಪ್ಪ ಮತೀಯ ಭಾವನೆಯಿಂದ ಮುಕ್ತವಾದ ಜಾತ್ಯತೀತ ಹಾಗೂ ಧರ್ಮ ನಿರಪೇಕ್ಷ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಉದ್ದೇಶದಿಂದ ಶರಣ ಸಂಸ್ಕೃತಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಇದು ಅನುಕರಣೀಯ ಎಂದರು. ಸಾಮೂಹಿಕ ವಿವಾಹಗಳಂತ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಶ್ರೀಗಳು ಚಾಲನೆ ನೀಡಿದ್ದಾರೆ. ಅನಾಥ ಮಕ್ಕಳನ್ನ ಬಸವ ಮಕ್ಕಳು ಅಂತ ಹೆಸರಿಸಿ ಮಠಕ್ಕೆ ತಂದು ಪೋಷಿಸಿ ಅವರಲ್ಲಿ ಉಜ್ವಲ ಭವಿಷ್ಯವನ್ನು ರೂಪಿಸುವಂತಹ ಅತ್ಯಂತ ಉನ್ನತ ಕಾರ್ಯವನ್ನ ಶ್ರೀಗಳು ಮಾಡ್ತಾ ಇರುವಂಥದ್ದು ಅವರ ನಿಷ್ಕಲ್ಮಶ ಹೃದಯಕ್ಕೆ ಸಾಕ್ಷಿಯಾಗಿದೆ. ಇದೇ ವೇಳೆ ಒನಕೆ ಓಬವ್ವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟಿಸಲಾಯಿತು. ಖ್ಯಾತ ತಂತ್ರಜ್ಞ ಮತ್ತು ಉದ್ಯಮಿ ಸ್ಯಾಮ್ ಪಿತ್ರೋಡಾ ಅವರ ಡ್ರೀಮಿಂಗ್ ಬಿಗ್ ಪುಸ್ತಕವನ್ನು ಹಿರಿಯ ವಿಜ್ಞಾನಿ ಡಾ ಕಸ್ತೂರಿ ರಂಗನ್ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಬಳಿಕ ಅಮೆರಿಕದ ಉದ್ಯಮ ವಲಯದಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಸ್ಯಾಮ್ ಪಿತ್ರೋಡಾ ಅವರು ನಂತರ ಭಾರತಕ್ಕೆ ವಾಪಸ್ಸಾಗಿ ದೂರಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಲು ಕಾರಣರಾದರು. ಸಿಡಾಕ್ಸ್ ಸಂಸ್ಥೆ ಆರಂಭಗೊಳ್ಳಲು ಮಹತ್ತರ ಪಾತ್ರ ವಹಿಸಿದ ಸ್ಯಾಮ್ ಪಿತ್ರೋಡಾ ಅವರ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯ ಯುವಜನರಿಗೆ ಮಾದರಿ ಎಂದರು. That except for a short period, when the government changed, they look at the policies and the process. They try to find they find mistakes. And one of the smart period in which he really was not in happy state. ಹಿರಿಯ ವಿಜ್ಞಾನಿ ಡಾ ಸಿಎನ್ಆರ್ ರಾವ್ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಸಾಮಾಜಿಕ ಬದಲಾವಣೆಗೆ ಬಳಕೆ ಮಾಡುವಲ್ಲಿ ಪಿತ್ರೋಡಾ ಅವರ ಕಳಕಳಿ ಶ್ಲಾಘನೀಯ ಎಂದರು. Good drinking water is available everywhere. Literacy becomes something that we no longer talk about because there is literacy. So that is the kind of mission that it was, and Sam was responsible for taking care of these missions, taking reviews and so on. ಸ್ಯಾಮ್ ಪಿತ್ರೋಡಾ ತಾವು ಬಡ ಕುಟುಂಬದಲ್ಲಿ ಜನಿಸಿ ಭಾರತದಿಂದ ಅಮೆರಿಕಕ್ಕೆ ತೆರಳಿ ನಂತರ ದೂರಸಂಪರ್ಕ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿದ 5 ದಶಕಗಳ ಮೈಲಿಗಲ್ಲನ್ನು ಸ್ಮರಿಸಿದರು. It takes a long time, and it's like a puzzle you are trying to put together, and it's never right. I started with my first draft, which was 160,000 words. ಚಾಮರಾಜನಗರದಲ್ಲಿ ನಿನ್ನೆ ಮಹಿಳೆಯರಿಗಾಗಿ ಕಾನೂನು ಅರಿವು ಕುರಿತು ತರಬೇತಿ ಕಾರ್ಯಾಗಾರ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಲಕ್ಷ್ಮಣ್ ಮಳವಳ್ಳಿ ಜನರಲ್ಲಿ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿದರೆ ಅಪರಾಧಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದರು. ಕೋರ್ಟಿನಲ್ಲಿ ನಾವು ಈ ಹೆಚ್ಚಿಗೆ ಕಂಟೆಸ್ಟ್ ಕೇಸನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ನಮಗೆ ಸಮಯ ಸಿಗ್ತದಂತ ಒಂದು ಉದ್ದೇಶ. ಸ್ವಯಂ ಸೇವಾ ಸಂಸ್ಥೆಯೊಂದರ ಜಿಲ್ಲಾ ಸಂಯೋಜಕಿ ಲೀನಾ ಕುಮಾರಿ ವಿವಿಧ ಸಾಮಾಜಿಕ ಸಮಸ್ಯೆಗಳನ್ನು ಕಾನೂನಿನ ಮೂಲಕ ಬಗೆಹರಿಸಿಕೊಳ್ಳಲು ಈ ಕಾರ್ಯಾಗಾರ ಮಹತ್ವದ್ದು ಎಂದರು. ಧ್ವನಿಯ ಮುಖಾಂತರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಿಕೊಳ್ಬಹುದು, ಸಾಮಾಜಿಕ ಸಮಸ್ಯೆಗಳು ಏನು ಅಡ್ಡಿ ಬರುತ್ತೆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕಾದ್ರೆ ಸೊ ಅದನ್ನ ಹೇಗೆ ನಿವಾರಿಸಿಕೊಳ್ಬೇಕಾಗುತ್ತೆ. ಹಳ್ಳಿಗಳನ್ನು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳೆಯರಿಗೆ ಕಾನೂನು ಅರಿವು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಮಹಿಳೆಯರಿಗೆ ತಿಳುವಳಿಕೆಯನ್ನ ಈ ಮುಖಾಂತರ ನಾವು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದ ಒಂದು ದಿನ ತರಬೇತಿಯಲ್ಲಿ ತಿಳ್ಕೊಂಡು ಮಹಿಳೆಯರಿಗೆ ನಾವು ಹೆಚ್ಚಿನವಾದ ಒಂದು ಜ್ಞಾನವನ್ನ ಮೂಡಿಸಿಕೊಳ್ಳಕ್ಕೆ ಒಂದು ಅವಕಾಶ ಆಯಿತು. ದುಷ್ಟತನದ ವಿರುದ್ಧ ಒಳ್ಳೆಯತನದ ಗೆಲುವಿನ ಸಂಕೇತವಾದ ದಸರಾ ಹಬ್ಬವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. ರಾವಣನ ವಿರುದ್ಧ ಶ್ರೀರಾಮ ಜಯ ಸಾಧಿಸಿದ ಪೌರಾಣಿಕ ಹಿನ್ನೆಲೆ ಇರುವ ಇಂದಿನ ವಿಶೇಷ ದಸರಾ ಆಚರಣೆಯಲ್ಲಿ ಕೆಲವೆಡೆ ರಾವಣನ ಪ್ರತಿಮೆಯನ್ನು ಸಾಂಕೇತಿಕವಾಗಿ ದಹಿಸಲಾಗುತ್ತದೆ. ಇದಲ್ಲದೆ ದೇಶದ ಹಲವೆಡೆ ಇಂದು ದುರ್ಗಾ ಪೂಜೆ ಆಚರಿಸಲಾಗುತ್ತಿದೆ. ಇಂದು ರಾಜ್ಯದ ಹಲವೆಡೆ ಆಯುಧ ಪೂಜೆ ಹಾಗೂ ನಾಳೆ ವಿಜಯದಶಮಿಯನ್ನು ಆಚರಿಸಲಾಗುತ್ತಿದೆ. ಹಬ್ಬದ ಪ್ರಯುಕ್ತ ಬೆಂಗಳೂರಿನ ವಿವಿಧ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಭರಾಟೆ ಜೋರಾಗಿ ನಡೆದಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆ, ಮಲ್ಲೇಶ್ವರಂ ಸೇರಿದಂತೆ ವಿವಿಧೆಡೆ ಜನತೆ ಸಡಗರ ಸಂಭ್ರಮದಿಂದ ಹಬ್ಬದ ಖರೀದಿಯಲ್ಲಿ ತೊಡಗಿದ್ದ ದೃಶ್ಯ ಕಂಡುಬಂತು. ಹಬ್ಬದ ಆಚರಣೆಗೆ ಬಾಳೆದಿಂಡು, ಬೂದುಗುಂಬಳಕಾಯಿ, ಹೂ ಮುಂತಾದ ಪೂಜಾ ಸಾಮಗ್ರಿ ಖರೀದಿ ಸಾಮಾನ್ಯವಾಗಿತ್ತು. ಮೈಸೂರು ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ನಿನ್ನೆ ಸಮಾರೋಪಗೊಂಡಿತು. ಅರಮನೆ ಆವರಣದಲ್ಲಿ ನಿನ್ನೆ ನಡೆದ ಅಂತಿಮ ದಿನದ ಕಾರ್ಯಕ್ರಮದಲ್ಲಿ ನಿತಿನ್ ರಾಜಾರಾಮ್ ಶಾಸ್ತ್ರಿ ಮತ್ತು ಎಚ್ ಸುನೀತಾ ಅವರ ಸುಗಮ ಸಂಗೀತ ಹಾಗೂ ಶಿವಶಂಕರ್ ಸ್ವಾಮಿ ಮತ್ತು ತಂಡದ ಲಯ ಲಹರಿ ತಾಳವಾದ್ಯ ಸಂಗೀತ ಗಮನ ಸೆಳೆಯಿತು.
ಏನು ಆಟತ ಗೆಲ್ಲುವ ಜಾತಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 4ನೇ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ ಈಗಾಗಲೇ 2-1 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಗೆಲುವು ಸಾಧಿಸಿದ್ದರೆ ಭಾರತ 2ನೇ ಪಂದ್ಯದಲ್ಲಿ ಜಯಗಳಿಸಿ ಸರಣಿ ಸಮ ಮಾಡಿಕೊಂಡಿತ್ತು. 3ನೇ ಪಂದ್ಯದಲ್ಲಿ ಮತ್ತೆ ದಕ್ಷಿಣ ಆಫ್ರಿಕಾಕ್ಕೆ ಗೆಲುವು ಒಲಿದಿತ್ತು. ಸರಣಿ ಜೀವಂತವಾಗಿರಬೇಕಾದರೆ ಭಾರತ ಇಂದಿನ ಪಂದ್ಯದಲ್ಲಿ ಗೆಲ್ಲಲೇಬೇಕಾಗಿದೆ. ಪಂದ್ಯ ಅಪರಾಹ್ನ 1:30ಕ್ಕೆ ಆರಂಭವಾಗಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ದೇಶಾದ್ಯಂತ 36,000 ಟನ್ ಬೇಳೆಕಾಳು ವಶ, ಅಕ್ರಮ ದಾಸ್ತಾನುಗಾರರ ವಿರುದ್ಧ ಭಾರೀ ಕಾರ್ಯಾಚರಣೆ, ಶೀಘ್ರ ಬೆಲೆ ಇಳಿಕೆ ನಿರೀಕ್ಷೆ, ಆಮದಾದ 5,000 ಟನ್ ಮಾರುಕಟ್ಟೆಗೆ, ಇನ್ನೂ 3,000 ಟನ್ ಆಮದು, ಜೇಟ್ಲಿ. 6,074 ಕ್ವಿಂಟಲ್ ಬೇಳೆ ಜಪ್ತಿ, ಬೀದರ್, ಬೆಳಗಾವಿ, ಕಲಬುರಗಿ ಸೇರಿದಂತೆ ರಾಜ್ಯದ ವಿವಿಧೆಡೆ ದಾಳಿ. ಚಂದ್ರನ ಅಮರಾವತಿಗೆ ಇಂದು ಶಂಕು, ಸಿಂಗಾಪುರ ಮಾದರಿ ಹೈಟೆಕ್ ನಗರಿಗೆ ಪ್ರಧಾನಿ ನರೇಂದ್ರ ಮೋದಿ ಗುದ್ದಲಿ ಪೂಜೆ. ಜಂಬೂ ಸವಾರಿಗೆ ಸಿದ್ಧವಾದ ಮೈಸೂರು, ಅಲಂಕೃತ ಗಜಪಡೆಯ ಗಂಭೀರ ನಡೆ, ನಂದಿಧ್ವಜ ಪೂಜೆ, ಪಂಜಿನ ಕವಾಯತಿಗೆ ತಾಲೀಮು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಿದ್ದರಾಮಯ್ಯ, ಪರಮೇಶ್ವರ್ ದಿಲ್ಲಿಗೆ, ಅಕ್ಟೋಬರ್ 25ರಿಂದ ಮತ್ತೆ ಸಂಪುಟ ಸರ್ಕಸ್, 26ರಂದು ಸೋನಿಯಾ ರಾಹುಲ್ ಜೊತೆ ಮಾತುಕತೆ, ವಿಸ್ತರಣೆಯೋ ಪುನಾರಚನೆಯೋ ಎಂಬ ಬಗ್ಗೆ ಚರ್ಚೆ. ಮಹದಾಯಿ ಜಲಾಂದೋಲನ ನಾಳೆಗೆ 100 ದಿನ, ದೀರ್ಘ ಹೋರಾಟದ ಹೆಗ್ಗಳಿಕೆ, ಇನ್ನೂ ಹೆಚ್ಚುತ್ತಿದೆ ರೈತರ ಕೆಚ್ಚು. ಪ್ಲಾಸ್ಟಿಕ್ಗೆ ಪೂರ್ಣ ನಿಷೇಧವಿರಲಿ, ಮೈಕ್ರಾನ್ ಬಗ್ಗೆ ಹೇಳಿ ಗೊಂದಲ ಮೂಡಿಸುವುದು ಬೇಡ. ಜಗದೀಶ್ ಪತ್ನಿಗೆ 30 ಲಕ್ಷ ರೂಪಾಯಿ ಚೆಕ್, ಪೊಲೀಸ್ ಸಂಸ್ಮರಣಾ ದಿನಾಚರಣೆಯಲ್ಲಿ ಜಗದೀಶ್ ಧೈರ್ಯ ಸಾಹಸ ಶ್ಲಾಘಿಸಿದ ಸಿಎಂ. ಅನಾರೋಗ್ಯದಿಂದ ಬಳಲುತ್ತಿದ್ದ ಖ್ಯಾತ ಇತಿಹಾಸ ತಜ್ಞ ಸೂರ್ಯನಾಥ್ ಕಾಮತ್ ವಿಧಿವಶ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶಕ್ಕೆ ಭೇಟಿ, ನೂತನ ರಾಜಧಾನಿ ಅಮರಾವತಿ ನಿರ್ಮಾಣಕ್ಕೆ ಶಿಲಾನ್ಯಾಸ. ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರಿಂದ ಅರುಣ್ ಜೇಟ್ಲಿ ಭೇಟಿ, ಬರ ಪರಿಹಾರಕ್ಕೆ ಮನವಿ. ದೇಶದ ವಿವಿಧೆಡೆ ದಸರಾ ಸಡಗರ ಸಂಭ್ರಮ, ಆಯುಧ ಪೂಜೆ, ವಿಜಯದಶಮಿ ಆಚರಣೆ. ಹಾಗೂ ಕ್ರಿಕೆಟ್, ಚೆನ್ನೈನಲ್ಲಿಂದು ಭಾರತ ದಕ್ಷಿಣ ಆಫ್ರಿಕಾ ನಡುವೆ 4ನೇ ಏಕದಿನ ಪಂದ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.